ಪ್ಲೀಸ್. ಥ್ಯಾಂಕ್ ಯು. ಅಜ್ಜಿ, ನಾನೀಗ ಪೊಲೀಸ್ ಸ್ಟೇಷನಿಂದನೇ ಬರ್ತಿದ್ದೀನಿ. ಋಷಿನ ಬೇಲಲ್ಲಿ ಹೊರಗೆ ಬಿಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನೀವೇ ಹೆಲ್ಪ್ ಮಾಡಬೇಕು ಅಜ್ಜಿ. ಅನಿಕಾ, ನೀನೇ ನೋಡ್ತಾ ಇದೆಯಲ್ಲ, ಮೊದಲು ಶಂಭುಗೆ ಬ್ಲಡ್ ಅರೇಂಜ್ ಮಾಡಬೇಕು, ಅವ್ರ ಅಪ್ಪ ಅಮ್ಮಂಗೆ ನೆರವಾಗಬೇಕು, ಆಮೇಲೆ ಉಳಿದಿದ್ದೆಲ್ಲ. ಅಜ್ಜಿ, ನೀವ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಋಷಿ ಇವತ್ತು ಇಡೀ ರಾತ್ರಿ ಲಾಕಪ್ ಅಲ್ಲಿ ಕಳಿಬೇಕಾಗುತ್ತೆ. ಈಸ್ ಇನ್ನಸೆಂಟ್ ಅಜ್ಜಿ. ಬಟ್ ಶಂಭು ಆಸ್ಪತ್ರೆಗೆ ಬರೋದಕ್ಕೆ ಋಷಿನೇ ಕಾರಣ ಅಲ್ವಾ? ವಾಟ್? ಅಜ್ಜಿ, ನೀವು ಹೀಗೆ ಮಾತಾಡಿದ್ರೆ ಹೇಗೆ? ನಿಜವಾಗ್ಲೂ ಹೇಳ್ತಿದ್ದೀನಿ ಅಜ್ಜಿ, ಋಷಿ ಆ ಥರ ಎಲ್ಲ ಮಾಡಿರಲ್ಲ. ನೀವೇ ಹೇಳಿ ಅಜ್ಜಿ. ನಾನು ಬಲವಂತವಾಗಿ ಋಷಿಗೆ ಎಂಗೇಜ್ಮೆಂಟ್ ಆಗೋಕ್ಕೆ ಟ್ರೈ ಮಾಡಿದ್ದು ಋಷಿಗೆ ಗೊತ್ತಾದ ಮೇಲೂ ಸಹ ನನ್ನ ಮೇಲೆ ಕೈ ಮಾಡೋದಾಗ್ಲಿ ರೂಡಾಗಿ ಬಿಹೇವ್ ಮಾಡೋದಾಗ್ಲಿ ಮಾಡಿಲ್ಲ. ಅಂಥದ್ರಲ್ಲಿ ಋಷಿ ಶಂಭುಗೆ ಈಗ ಮಾಡಿರ್ತಾನೆ ಅಂತಂದ್ರೆ ನಂಬ್ತೀರಾ ಅಜ್ಜಿ? ನೋಡನಿಕಾ, ನೀನು ರಿಷಿ ಬಗ್ಗೆ ನನ್ನ ಹತ್ರ ಬಂದು ಮಾತಾಡ್ತಾ ಇರೋದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ರಿಷಿ ಮೇಲೆ ನಮಗೆ ನಂಬಿಕೆ ಇರ್ಬೋದು, ಆದರೆ ಕಾನೂನು ಆ ಮಾತನ್ನ ಕೇಳಲ್ಲ. ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್ ಯು. ಬೇಡ, ಬಿಟ್ಬಿಡು, ಬಿಟ್ಬಿಡು. ಗೌರಿ, ನನ್ನನ್ನು ಕ್ಷಮಿಸ್ಬಿಡು. ನೋಡು, ನನ್ನ ಮಗಳ ಮೇಲಿನ ಪ್ರೀತಿ, ಆಸ್ತಿ ಮೇಲಿನ ವ್ಯಾಮೋಹ ನನ್ನ ಕಣ್ಣು ಕಟ್ಟಾಕ್ಬಿಟ್ಟಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನನ್ನ ಬಿಟ್ಬಿಡು ಗೌರಿ. ನನಗೆ ವಯಸ್ಸಾಯ್ತು ಗೌರಿ, ನೀನು ಹೊಡೆಯೋ ಚಾಟಿ ಏಟು ನನ್ನ ಕೈ ತಡ್ಕೊಳ್ಳೋದಕ್ಕಾಗಲ್ಲ. ನನ್ನ ವಯಸ್ಸನ್ನಾದ್ರೂ ನೋಡಿ ಬಿಟ್ಬಿಡು ಪ್ಲೀಸ್, ಬಿಟ್ಬಿಡು. ನನ್ನ ಮಗಿನ ನಡು ರಾತ್ರಿ ಬೀದಿಲಿ ಅಟ್ಟಾಡಿಸ್ಕೊಂಡು ಬರ್ಬೇಕಾದ್ರೆ ನನ್ನ ಮಗಿನ ವಯಸ್ಸು ನಿನಗೆ ಗೆಪ್ತಿಗೆ ಬರಲಿಲ್ಲ ಅಲ್ವಾ? ನಮ್ಮನ್ನ ಕಾಪಾಡಕ್ಕೆ ನಮ್ಮಪ್ಪಯ್ಯ ಎಣಗಾಡ್ತಿದ್ರೆ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡಬೇಕು ಅಂತಲೂ ನಿನಗೆ ಅನ್ನಿಸ್ಲಿಲ್ಲ ಅಲ್ವಾ? ತುಂಬಿದ ಬಾಣ್ತಿನ ಕತ್ತಿಡಿದು ಮನೆಯಿಂದ ಆಚೆಗೆ ನುಗ್ಬೇಕಾದ್ರೆ ನನ್ನ ಮ್ಯಾಕ್ ನಿನಗೆ ಕರುಣೆ ಬರಲಿಲ್ಲ ಅಲ್ವಾ? ಮೊನ್ನೆ ಮಾರ್ಕೆಟ್ನಲ್ಲಿ ನನಗೆ ಸಿಕ್ಕದಾಗ್ಲೂ ನನ್ನ ಸಾಯಿಸಕ್ಕೆ ಮುಂದೆ ಬಂದೆ ಅಲ್ವಾ? ಈಗ ಅನುಭವಿಸು. ಅನಿಕಾ, ಏನೋ ಇಂಪಾರ್ಟೆಂಟ್ ವಿಷಯ ಅಂತಲ್ಲ, ಏನದು? ತಿಲಕ್, ನಂಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಅನಿಕಾ, ಟೆಲ್ ಮೀ, ನಾನೇನು ಮಾಡಬೇಕು? ತಿಲಕ್, ನಾನು ಋಷಿನ ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಅಜ್ಜಿ ಕೇಳ್ಕೊಂಡೆ. ಬಟ್ ನೋ, ಅವ್ರು ಒಪ್ಕೊಂಡಿಲ್ಲ. ಪ್ಲೀಸ್ ತಿಲಕ್, ವಿ ಹ್ಯಾವ್ ಟು ಡೂ ಸಮಥಿಂಗ್ ಆ್ಯಂಡ್ ಗೆಟ್ ಋಷಿ ಔಟ್. ನಾವಾ? ಹೇಗೆ? ತಿಲಕ್, ನಮ್ಮ ಲಿಸ್ಟಲ್ಲಿರೋ ಫ್ರೆಂಡ್ಸ್, ಅವ್ರ ಡ್ಯಾಡ್ಸ್, ಬ್ರದರ್ಸ್, ಸಿಸ್ಟರ್ಸ್, ಯಾರ್ಯಾರು ದೊಡ್ಡ ಪೊಸಿಷನಲ್ಲಿದ್ದಾರೋ ಅವ್ರಿಗೆಲ್ಲ ಕಾಲ್ ಮಾಡು. ನನ್ಗೆ ಬೇರೆ ಆಪ್ಷನ್ನೇ ಉಳಿತಿಲ್ಲ. ಅವ್ರಿಗೆಲ್ಲ ಕಾಲ್ ಮಾಡಿಬಿಟ್ಟು ಋಷಿಗೆ ಬೇಲ್ ಸಿಗ್ಬೋದಾ, ಅವ್ರು ಹೆಲ್ಪ್ ಮಾಡ್ಬೋದಾ ಅಂತ ಕೇಳು. ಪ್ಲೀಸ್ ಯಾರ್, ಪ್ಲೀಸ್ ಕಾಲ್. ಹಾಂ
ಸಮರ್ಥ್ ಅವ್ರ ಬ್ರದರು ಲವ್ ಓದ್ತಿರೋದು. ಇಫ್ ಯು ಡೋಂಟ್ ಮೈಂಡ್ ನಾನು ಅವ್ರಿಗೆ ಕಾಲ್ ಮಾಡಲಾ? ಯಾ ಎಸ್ ಪ್ಲೀಸ್ ಟ್ರೈ ಮಾಡು. ಹಲೋ, ಸಮರ್ಥ್ ಅವ್ರ ಬ್ರದರ್ ಮಾತಾಡ್ತಿರೋದಾ? ಹೌದು, ನೀವ್ಯಾರು? ಹಾಯ್ ಬ್ರೋ, ನನ್ನ ಹೆಸರು ತಿಲಕ್ ಅಂತ. ಏನಾಯ್ತು? ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟ ಅನಿಕಾ. ಹಾಗಾದ್ರೆ ಟ್ರೈ ಭಾವನಾ. ಅವ್ರ ಮಾಮ್ ಕಮಿಷನರ್ ಆಫೀಸಲ್ಲೇ ಕೆಲಸ ಮಾಡಿದ್ರು. ಕಮಾನ್. ಎಲ್ಲಿ ಮೇಡಮ್, ನಿಮ್ಮ ಸ್ಟೂಡೆಂಟ್ ಅರೇಂಜ್ ಮಾಡ್ತೀನಿ ಅಂತ ಹೋದ್ರು, ಯಾರು ಕಾಣ್ತಿಲ್ಲ, ಟೈಮ್ ಬೇರೆ ಆಗ್ತಿದೆ. ನಮ್ಮ ಹತ್ರ ಇದ್ದಂತ ಬ್ಲಡ್ ನ ಕೊಟ್ಟಾಗಿದೆ. ಈ ನೀಡ್ಸ್ ಮೋರ್ ಬ್ಲಡ್. ಡೋನರ್ ಸಿಕ್ಕಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಕಂಬ್ಲಿ, ಇವರೆಲ್ಲ ನಮ್ಮ ಸಂಭುಗೋಸ್ಕರ ಬಂದವ್ರ? ಹೂನಮ್ಮ, ಇವರೆಲ್ಲ ನಮ್ಮ ಸಂಭುಗೋಸ್ಕರನೇ ಬಂದವ್ರೆ. ಈಗ ಯಾರು ರಕ್ತ ಇಲ್ಲ ಅಂತ ಹೇಳಕ್ಕಿಲ್ಲ. ಅವ್ವ ಕಂಬ್ಲಿ, ನೀ ನಮ್ಮ ಅವ್ವ ಕಣವ. ನನ್ನ ಮಗನಿಗೋಸ್ಕರ ಇಷ್ಟೊಂದು ಜನ ಬಂದವ್ರ. ನೋಡಿ, ನೀವೆಲ್ಲ ಹೀಗೆ ಸ್ಟೇಷನಲ್ಲಿದ್ದರೆ ಸುಮ್ಮನೆ ನಿಮಗೆ ಟೈಮ್ ವೇಸ್ಟು. ನನಗೆ ನನ್ನ ಇನ್ವೆಸ್ಟಿಗೇಷನ್ನ ಮುಂದುವರಿಸೋದಕ್ಕೆ ಕೋಆಪರೇಟ್ ಮಾಡಿ. ನಾನು ಸಾಕ್ಷಿಗಳನ್ನ ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನ ತಗೋಬೇಕು. ದಯವಿಟ್ಟು ನೀವೆಲ್ಲ ಹೊರಗೋಗಿ. ಇಲ್ಲ, ನಾನು ಹೋಗಲ್ಲ. ನನ್ನ ಮಗ ಹೊರಗಡೆ ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇನ್ಸ್ಪೆಕ್ಟರ್, ನಮ್ಮಿಂದ ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ನನ್ನ ಮಗ ಏನೂ ತಪ್ಪು ಮಾಡದೇ ಇದ್ರು ಅವನ್ನ ಅಪರಾಧಿಯಿಂದ ಒಳಗೆ ಹಾಕಿದಿರಲ್ಲ. ಈಗ ನಮ್ಮನ್ನು ಹೊರಗೆ ಹೋಗು ಅಂತಿದ್ದೀರಾ? ನಾನು ಹೋಗಲ್ಲ. ನನ್ನ ಮಗ ಹೊರಗಡೆ ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ, ಇಲ್ಲೇ ಇರ್ತೀನಿ.
ಅಮ್ಮ ನೀವು ಹೋಗಿ ಹೊರಗಡೆ ಇರಿ. ಅವ್ರೇನು ಇನ್ವೆಸ್ಟಿಗೇಷನ್ ಮಾಡಬೇಕೋ ಅದನ್ನು ಅವ್ರು ಮಾಡಿ. ನಾನೇನೋ ಅವ್ರನ್ನ ತಡಿತಿಲ್ಲ ರಿಷಿ, ಅವ್ರ ಇನ್ವೆಸ್ಟಿಗೇಷನ್ ಮಾಡ್ಲಿ, ಆದ್ರೆ ನಾನ್ ನಿನ್ನ ಬಿಟ್ಟು ಹೋಗಲ್ಲ ಅಷ್ಟೇ. ರಮೇಶ್ ಪ್ಲೀಸ್, ಇದೇ ನನ್ನ ಡಿಸಿಷನ್. ಏನ್ ಮಾಡ್ತಾರೆ? ನನ್ನ ಲಾಕಪ್ ಒಳಗೆ ಹಾಕ್ತಾರಾ? ಹಾಕ್ಲಿ. ನನ್ನ ಮಗ ಹೊರಗಡೆ ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಷ್ಟೇ. ಆಂಟಿ, ನಾನು ನಿಮ್ಮ ಜೊತೆ ಇರ್ತೀನಿ. ನಮ್ಮ ಮಧ್ಯೆ ಜಗಳ ಇರ್ಬೋದು, ಬಟ್ ರಿಷಿ ಈಸ್ ಇನ್ನಸೆಂಟ್. ನಾನು ಇಲ್ಲಿಂದ ಬರಲ್ಲ. ಐ ವಿಲ್ ಸ್ಟೇ ಹಿಯರ್ ವಿತ್ ಯು ಆಂಟಿ. ಹೆಸರು ಬರ್ಕೊಳ್ಳಿ ಎಲ್ಲಾರ್ದು. ಡಾಕ್ಟರ್, ಮೇಡಮ್, ನಿಮ್ಮ ಕಾಲೇಜ್ಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಅಂತ ಬಂದಾಗಲೂ ಇಷ್ಟು ಬ್ಲಡ್ ಕಲೆಕ್ಟ್ ಆಗಿರಲಿಲ್ಲ. ವಿ ಆರ್ ವೆರಿ ಗ್ಲಾಡ್. ಶಂಭು ಸ್ಥಿತಿ ಸದ್ಯದಲ್ಲೇ ಸ್ಟೇಬಲ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಸದ್ಯದಲ್ಲಿ ಅಂದ್ರೆ ನಾವೀಗಲೇ ಅವನ್ನ ನೋಡ್ಬೋದಾ? ನೋ, ಲೆಟ್ ಇಟ್ ಟೇಕ್ ಟೈಮ್. ನಮ್ಮ ಕೈಲಾಗೋದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಇಂಥ ಗುಂಪನ್ನು ಒಪ್ಪಿಸಿ ಕರ್ಕೊಂಡು ಬರೋದಿದೆಯಲ್ಲ, ವಾವ್, ಕಮಲ್ ಈಸ್ ರಿಯಲಿ ಗ್ರೇಟ್. ಕಾಲೇಜಲ್ಲಿ ಅಂಥದ್ದೇನು ಮಾತಾಡಿದ್ಲು ಅಂತ ನನಗೂ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ. ಅದೇ ಕಮಲಿ ಸ್ಪೆಷಾಲಿಟಿ ಡಾಕ್ಟರ್. ಅವಳು ಏನೇ ಹೇಳಿದ್ರು ಹೃದಯದಿಂದ ಹೇಳ್ತಾಳೆ. ಅದಕ್ಕೆ ಅವಳಿಗೆ ಇಷ್ಟು ದೊಡ್ಡ ಸಪೋರ್ಟ್ ಸಿಕ್ಕಿರೋದು. ಅವಳ ದೆಸೆಯಿಂದ ಶಂಭು ಮಾತ್ರ ಅಲ್ಲ, ಇನ್ನೂ ಜೀವಗಳು ಉಳಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಬೇರೆ ಏನಿದೆ ಹೇಳಿ ಡಾಕ್ಟರ್? ಥ್ಯಾಂಕ್ಸ್. ಅವ್ವ, ಈ ದೊಡ್ಡ ಆಸ್ಪತ್ರೆ ಖರ್ಚನ್ನ ನಮ್ಮಿಂದ ಹೊರಕ್ಕಾಗಕ್ಕಿಲ್ಲ. ನಮ್ಮ ಬಡವರು ಅನ್ನೋ ಕಾರಣಕ್ಕೆ ನಮ್ಮ ಸಂಬುಗೆ ಏನೂ ಆಗ್ಬಿಡಕ್ಕಿಲ್ಲ ಅಲ್ವಮ್ಮ? ನೀವು ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲಮ್ಮ. ನಾನು ಆಗ್ಲೇ ಹೇಳಿದ್ನಲ್ಲ, ಅದೆಷ್ಟೇ ಖರ್ಚಾಗ್ಲಿ, ಅದೆಲ್ಲಿಂದನಾದ್ರೂ ಡಾಕ್ಟರ್ಗಳನ್ನ ಕರೆಸ್ಲಿ, ಆ ಖರ್ಚೆಲ್ಲ ನಾನೇ ತಗೋತೀನಿ. ನೀವು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಕಮಲಿ, ನಿಂಗಿ ನಿಮ್ನ ಪೊಲೀಸವ್ರು ಹೇಳಿ ಕಳ್ಸಿದ್ದಾರೆ, ಬೇಗ ಹೊರಡಿ. ನಾವಿದೀವೆಲ್ಲ ನೋಡ್ಕೋತೀವಿ, ನೀವು ಹೊರಡಿ. ಬೇಡ, ನಾನು ಹೇಳ್ತೀನಿ. ರಮ ನನ್ನ ಕಾಪಾಡು, ದಯವಿಟ್ಟು ಕಾಪಾಡಿದ್ರೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೋಡು, ಇವಳ ಕಣ್ಣಿನ ರೋಷ ನೋಡ್ತಾ ಇದ್ರೆ ನನ್ನ ಹೊರಗೆ ಸಾಯಿಸ್ಬಿಡ್ತಾಳೆ ಅನಿಸ್ತಾ ಇದೆ. ಬೇಡ, ನನಗೆ ಸಾಕಾಗ್ತಾ ಇದೆ, ದಯವಿಟ್ಟು ನನ್ನ ಕಾಪಾಡು. ಹೇಳು ರೆಮೋ, ನನಗೆ ಹೊಡಿ ಬೇಡ ಅಂತ ಹೇಳು. ಬೇಡ ಬೇಡ. ಹೇಳಮ್ಮ. ಯಾರಿಲ್ಲ ಇಲ್ಲಿ? ನಿನ್ನೆ ರೆಮೋ. ಗೌರಿ ಮೇಡಮ್, ಈ ಟ್ರೀಟ್ಮೆಂಟ್ ನಿಮಗೆ ಬೋರ್ ಆದ್ರೆ ಈ ರೆಮೋ ಹತ್ರ ಇನ್ನೊಂದು ಸೂಪರ್ 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 ಟ್ರೀಟ್ಮೆಂಟ್ ಇದೆ. ಅದು ಫೈನಲ್ ಟ್ರೀಟ್ಮೆಂಟ್. ಕಾಮಿನಿ ದೇವಿ, ಇಲ್ಲಿವರೆಗೂ ನೀನು ಮಾಡಿರೋ ಅಪರಾಧಗಳಿಗೆಲ್ಲ ಕಾನೂನು ಕಡೆಯಿಂದ ಶಿಕ್ಷೆ ಕೊಡಿಸ್ತೀನಿ. ಗೌರಿ ಮೇಡಮ್, ನೀವು ನಮ್ಮ ಜೊತೆ ಸ್ಟೇಷನ್ನಿಗೆ ಬನ್ನಿ. ಇವರು ಮಾಡಿರೋ ಕರ್ಮಕಾಂಡನೆಲ್ಲ ಕಂಪ್ಲೇಂಟಲ್ಲಿ ಬರೆದು ಕೊಡೂರಂತೆ. ಆಮೇಲಿದೆ ಇವ್ರಿಗೆ ಮಾರಿ ಹಬ್ಬ. ಪೊಲೀಸ್ ಸ್ಟೇಷನ್ ಬೇಡ ರೆಮೋ, ನನ್ನ ಮರ್ಯಾದೆ ಪ್ರಶ್ನೆ ಬೇಡ. ಗೌರಿ, ಪೊಲೀಸ್ ಸ್ಟೇಷನ್ ಮಾತ್ರ ಬೇಡ ಪ್ಲೀಸ್.
ಮಾಡಯ್ಯ ನನ್ನನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಹಾಗೆ ಹೀಗೆ ಅಂತ ಗೌರಿ ಜೋರು ಮಾಡ್ತಿದ್ದಾಳೆ ಅಣ್ಣಯ್ಯ. ಅವಳಿಗೆ ಹೇಳು, ನಾನು ಸ್ಟೇಷನ್ಗೆ ಹೋದ್ರೆ ನೀನು ಮರ್ಯಾದನೆ ಹೋಗುತ್ತೆ ತಾನೆ. ನನಗೆ ಕಳಿಸ್ಬೇಡ ಅಂತ ಹೇಳು ಅಣ್ಣಯ್ಯ ಅವಳಿಗೆ. ಹೇಳು ನೀನು, ಹೇಳು ಅವಳಿಗೆ. ಮಾವಯ್ಯ, ಇವಳನ್ನ ಜೈಲಿಗೆ ಕಳಿಸಿ ನಾನು ನನ್ನ ಮಗಳು ಈ ಮನೆಗೆ ಬರ್ತೀವಿ ಮಾವಯ್ಯ. ಅಣ್ಣ ಬೇಡ ಅಂತ ಹೇಳು ಅವಳಿಗೆ. ಹೇಳು ಅಣ್ಣಯ್ಯ ಬೇಡ ಅಂತ ಹೇಳು. ಅವಳಿಗೆ ಹೇಳಲ್ವಾ ನೀನು?